ನಾನು ಇರ್ತಾರಂತ ನಿಮಗೆ ಭರವಸೆ ಮೂಡಿದ ಗುರ್ಲಾಪುರ ನಲಗಟ್ಟಿನಲ್ಲಿ. ಹೌದೌದು, ವಿಶ್ವಾಸ ಅದ ಸರ್. ಯಾಕಂತಂದ್ರೆ ಈಗ ಮೊದಲು ಇದ್ದಾರೆ ಸರ್, ಏನಾಗಿತ್ತು ಜನಕ್ಕೆ ಈ ಎಲ್ಲ ಈ ಪಕ್ಷಗಳು ಏನಾಗತ್ತಿದ್ದು ಜಾತಿ ಧರ್ಮ ಭಾವನೆಗಳು ಕೆಲವೊಂದು ಭಾವನಾತ್ಮಕವಾಗಿ ಜನರನ್ನು ವಿಂಗಡಣೆ ಮಾಡಿದ್ದಾರೆ ರೈತರೊಳಗೆ. ಆದ್ರೆ ಈಗ ರೈತರು ಅದನ್ನೆಲ್ಲ ಬಿಟ್ಟಾರ, ತಮ್ಮ ಬದುಕಿಗಾಗಿ ತಾವೆಲ್ಲ. ಯಾಕಂದ್ರೆ ನಮ್ಮನ್ನ ಜಾತಿಯಿಂದ ನಮ್ಮನ್ನ ಇಲ್ಲಿವರೆಗೆ ಯಾವ ರೀತಿ ಮಟ್ಟಕ್ಕೆ ತಂದಿಸ್ತಾರಪ್ಪ ಅಂದ್ರೆ ಜಾತಿ ಮತ್ತು ಧರ್ಮದ ಹೆಸರು ಮೇಲೆ ನಾವು ಒಬ್ಬರೊಬ್ಬರು ಕೂಡೋದಂಥ ಪರಿಸ್ಥಿತಿ ನಾವಿದ್ದೀವಿ, ಒಬ್ಬರ ಕಂಡು ಒಬ್ಬರು ಆಗದಂಥ ಪರಿಸ್ಥಿತಿ. ಈಗ ಸಹಜ ಒಬ್ರು ಯಾರು ಎದುರು ಬೇಕಾದ್ರೆ ನೀ ಯಾರ, ನಿನ್ನ ಜಾತಿ ಯಾವ್ದ, ನಿನ್ನ ಕುಲ ಯಾವ್ದು ಸುಮ್ಮನೆ ಮಾಡಿಬಿಡ್ತೀವಿ ನಾವು. ಇದು ನಿಮ್ಮಿಂದ ಹೋಗ್ತದ, ನಿಮ್ಮ ರೈತರಿಂದ ಹೋಗ್ತೈತಿ. ರೈತರಲ್ಲಿ ಒಂದೇ ಜಾತಿ ಬೇರೆ ಇಲ್ಲಪ್ಪ ಅನ್ನೋಂಥದ್ದು ಬರುವಂಥ ಏನಾದರೂ ಅದೆಷ್ಟು ಪ್ರಯತ್ನ ಮಾಡಾಕ್ತೀರಿ ನೀವೆಲ್ಲರೂ? ಬರ್ತೈತ್ರಿ ಸರ, ಬರಲೇಬೇಕ್ರಿ. ಯಾಕಂತಂದ್ರೆ ನಮ್ಮ ಬದುಕನ್ನು ನಾವು ಕಟ್ಕೋಬೇಕು. ನಮ್ಮ ಭವಿಷ್ಯ, ನಮ್ಮ ಮುಂದಿನ ನಮ್ಮ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯ ನಾವು ಏನಾದರೂ ಅದನ್ನು ಉಜ್ವಲ ಮಾಡ್ಕೋಬೇಕಂತಂದ್ರೆ ನಾವು ಅದನ್ನು ಎಲ್ಲರೂ ಒಕ್ಕಟ್ಟಾಗಿ ನೋಡಲೇಬೇಕು. ಈ ಒಂದು ಭಾವನಾತ್ಮಕ ವಿಷಯದಿಂದ ಹೊರಗೆ ಬರಬೇಕು. ಚುನಾವಣೆ ಬಂದಾಗ ಅವ್ರು ಏನು ತಮ್ಮ ಜಾತಿ ಧರ್ಮ, ಬರೀ ಧರ್ಮದಿಂದ ಯಾವ ಜಾತಿ ಹೆಸರು ಹೇಳಿ ಧರ್ಮದ ಹೆಸರು ಹೇಳಿ ಯಾವ ಅಧಿಕಾರಗಳನ್ನ ತೊಗೊಂಡು ಬಂದ್ರೆ ಅದೇನು ಯಾವ ಜನಕ್ಕೂ ಏನು ಉಪಯೋಗ ಇಲ್ಲ. ಯಾವ ರೈತರದಾಯಿತು ಯಾವ ಸಾಮಾನ್ಯ ಜನರು ಬಡಬಗ್ಗರಿಗೆ ಉಪಯೋಗ ಆಗೋದಿಲ್ಲ, ಹೊಟ್ಟೆ ತುಂಬುವುದಿಲ್ಲ. ಆ ಜಾತಿಯನ್ನು ಹೊರತುಪಡಿಸಿ ನಮ್ಮ ಬದುಕಂತೇಳಿ ನಮ್ಮ ವೃತ್ತಿ ಕಡೆ ಬಂದಾಗ ನಾವು ಇನ್ನೊಂದು ಪಕ್ಷ ಅಥವಾ ಇನ್ನೊಬ್ಬ ವ್ಯಕ್ತಿ ಮ್ಯಾಗಿನ ಸ್ವಾಭಿಮಾನವನ್ನು ಬಿಟ್ಟು ನಮ್ಮ ವೈಯಕ್ತಿಕ ನಮ್ಮ ಮ್ಯಾಗಿನ ಸ್ವಾಭಿಮಾನವನ್ನು ನಾವು ಬೆಳೆಸ್ಕೊಂಡು ಎಲ್ಲ ರೈತರು ಕಡ್ಡಾಯವಾಗಿ ಒಕ್ಕಟ್ಟಾಗಲೇಬೇಕಾಗೈತ್ರಿ. ಒಕ್ಕಟ್ಟಾಗಿದಾಗ ಮಾತ್ರ ನಮ್ಮ ರೈತರಿಗೆ ಉಳಿಗಾಲ ಐತೆ ಅನ್ನುವಂಥ ಮಾತನ್ನು ನಾ ಈ ಸಂದರ್ಭ. ಅಂದರೆ ಏನಾಗಿದೆ ಇಲ್ಲಿವರೆಗೆ ನೀವೆಲ್ಲ ಮಾತಾಡ್ತೀರಿ, ಸಾಕಷ್ಟು ಪಾಪ ನಂಜನ ಸ್ವಾಮಿಗಳು ಮಾತಾಡಿದರು, ಬಾಬಾ ಗೌಡರು ಮಾತಾಡಿದರು, ಎಲ್ಲರೂ ಮಾತಾಡ್ತಾ ಬಂದಿರಿ ಇಲ್ಲಿವರೆಗೆ. ಆ ಮಾತು ಕೃಷಿ ಒಳಗೆ ಬರ್ತಾ ಇಲ್ಲ ಅನ್ನೋದಕ್ಕೆ ಇವತ್ತಿನ ರಾಜಕಾರಣಿಗಳ ಸಾಕ್ಷಿ. ಯಾಕಂದರೆ ದುಡ್ಡು ಹಾಕಿ ಇವತ್ತು ಏನಾಗಿದೆಪ್ಪ ರಾಜಕೀಯ ಅಂತ ದುಡ್ಡು ಹಾಕಿ ದುಡ್ಡು ತಕ್ಕೊಳ್ಳೋದಪ್ಪ, ಅದು ಬಿಸ್ನೆಸ್ ಆದಂಗೆ ಆಗ್ಯದ. ಇಂಥ ಒಂದು ವ್ಯವಸ್ಥೆಯನ್ನು ಅದರಲ್ಲೂ ಈ ಒಂದೇನು ನಿಮಗೆ ಏನಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಂಥ ವ್ಯವಸ್ಥೆ ಆಗಿದೆ ಇವತ್ತು. ಎಲ್ಲನೂ ದುಡ್ಡಿನಿಂದ ಅಳಿಯುವಂಥ ಪರಿಸ್ಥಿತಿ ಬಂದು ನಿಂತದೆ ಇವತ್ತು. ಎಂಥ ಒಂದು ಭಾಳ ನಾವು ಪ್ರಾಮಾಣಿಕ ಇದ್ದೀವಪ್ಪ, ನಿಷ್ಠಾವಂತರಿದ್ದೀವಿ ಅಂದರೂ ಇವತ್ತು ನೋಡಿರಿ ಈ ಬಿ ಜೆ ಪಿದ ದೊಡ್ಡದವ್ರು ಮಾತಾಡ್ತಿದ್ರು. ನಾವು ಸ್ವದೇಶಿ ವಿಚಾರದವರು, ರಾಷ್ಟ್ರ ಪ್ರೇಮಿಗಳು, ಅದು ಇದೆಲ್ಲ ಮಾತಾಡ್ತಾಯಿದ್ರು, ಸ್ವದೇಶಿ ಮೂವ್ಮೆಂಟ್ ಅಂತ ಹೇಳ್ತಾಯಿದ್ರು. ಇವತ್ತು ಯಾವ ಹಂತಕ್ಕೆ ಬಂದಾರಂದ್ರೆ ನೀ ಕಾಂಗ್ರೆಸ್ ಅವಧಿ ಪಾಪ ಹೊರಕದ ಕಡೆ ಬಾ ನೀ ಬಾ ಅಂಥೇಳಿ ಅಧಿಕಾರ ಹಿಡ್ಕೊಳ್ಳೋ ಕೆಲಸ ಮಾಡ್ತಾಯಿದ್ದಾರೆ. ಇಂಥ ಅಧಿಕಾರ ಹಿಡ್ಕೊಳ್ಳೋಂಥ ಜನ ರೈತರ ಈ ವಿದ್ಯುತ್ ಖಾಸಗೀಕರಣದ ನೀವೇನು ಬೇಡಿಕೆ ಹೇಳ್ತಿದ್ದೀರಿ ಅದನ್ನು ಒಪ್ತಾರಾ ಅನ್ನೋ ಒಂದು ಮೊದಲೇ ಪ್ರಶ್ನೆ. ಆದರೆ ನೀವು ರೈತರು ದಿಲ್ಲಿಯಲ್ಲಿ ಒಂದು ವರ್ಷ ತನಕ ಕೊಡ್ತೀರಿ ಒಂದು ಇದರ ಸಲುವಾಗಿ. ನಿಮಗೆ ಗೊತ್ತದ 3 ಕಾಲೆ ಕಾನೂನು ಸಲುವಾಗಿ ಇವತ್ತಿಗೂ 3 ಕಾಲೆ ಕಾನೂನು ಕಿತ್ತಾಕಿಲ್ರಿ ಅವರು. ಆದರೆ ಅಲ್ಲೇ ಜೀವಂತದ, ಸತ್ತು ಏನಾಗುತ್ತೆ ಬಿದ್ದದ, ಅದು ರದ್ದು ಮಾಡಿಲ್ಲ, ಸುಮ್ಮನೆ ಇಟ್ಟಾರ ಅಷ್ಟ. ಯಾವಾಗ ಮೋದಿಯವ್ರು 400 ಪಾರ ಆಗ್ತದೆ, ಇಲ್ಲೂ ಇಲ್ಲೇ 200 ಮೆಜಾರಿಟಿ ಇಲ್ಲಿ ಆಯ್ತಪ್ಪ ಅಂತಂದರೆ ಅದು ಮತ್ತೆ ರಿಗೇನ್ ಆಗುವಂಥದ್ದು, ಮತ್ತೆ ಮೇಲೆ ಹೇಳುವಂಥದ್ದು. ಅದಕ್ಕಾಗಿ ನೀವು ರೈತರು ಕೇವಲ ಈಗ ವಿದ್ಯುತ್ ಖಾಸಗೀಕರಣ ಇದು ಮಾಡ್ತಾರೋ ಇಲ್ವೋ, ಮಾಡ್ತಾರೆ ಅವ್ರದ್ದೆಲ್ಲ ಹೇಳಿದ್ರಿ. ಅದಕ್ಕೆ ನಂದು ಕೊನೆ ಪ್ರಶ್ನೆ ಏನಪ್ಪ ಅಂತಂದ್ರೆ, ನೀವು ಇದನ್ನು ಒಕ್ಕಟ್ಟಾಗಿ ಹೋರಾಟ ಮಾಡಿದ್ರೆ ನಿಲ್ಲಬಹುದು. ಅಂದರೆ ಈಗ ಏನಾಯ್ತು ಪರಿಸ್ಥಿತಿ ಅಂತಂದ್ರೆ ನೀವು ಅದು ಇವತ್ತು ದುಡಿ ವರ್ಗ ಆಯಿತು ಯಾರೋ ಆಯಿತು, ನೀವು ಬೀದಿಗಿಳಿಲಾರದ ನಿಮಗೆ ಯಶಸ್ಸು ಸಿಗೋದು ಭಾಳ ಕಷ್ಟ. ಹೌದು, ಆದರೆ ಅದೇ ಕಾಲಕ್ಕೆ ಲೀಡರ್ಶಿಪ್ಪದ್ದು ಪ್ರಶ್ನೆ ಅದ ಈ ದೇಶದೊಳಗೆ. ಯಾಕಂದರೆ ಲೀಡರ್ ಅಂದ್ಕೊಂಡು ಸಟ್ನೆ ಬಿ ಜೆ ಪಿನೋ ಕಾಂಗ್ರೆಸ್ ಮಂದಿ ಬಂದು ನಿಂತು ಬಿಡ್ತಾರೆ ಮುಂದೆ. ನೀವು ಒಂದಿಷ್ಟು ಮಾಡಿದ್ರೆ ನಿಮ್ಮೊಳಗೆ ನೋಡ್ರಿ, ಇವತ್ತು ಇಲ್ಲಿ ಕಾಂಗ್ರೆಸ್ ವಿರೋಧ ಪಕ್ಷ ಐತಿ, ಇದು ಆಡಳಿತ ಪಕ್ಷ ಐತಿ, ವಿರೋಧ ಪಕ್ಷ ಬಿ ಜೆ ಪಿ ಅಂತಾನೆ. ಬಿ ಜೆ ಪಿ ಬಂದ ನಿಮ್ಗೇನು ಬೇಡಿಕೆ ಮಾಡಿಸ್ಕೊಡ್ತಾನೆ ಅಂತೇಳಿ ಮತ್ತೆ ಅಧಿಕಾರ ಕಸ್ಕೋತಾನೆ. ಅಂದ್ರೆ ನಾ ಹೇಳೋದು ಇಷ್ಟ ಸಿಂಪಲ್ಲಾಗಿ, ಈ ರಾಜಕೀಯ ಜನರನ್ನು ನಂಬಿ ನೀವು ಒಂದು ವೇಳೆ ನಾವು ಮಾಡ್ತೀವಿ ಅಂಥೇಳಿ ಬಂದರೆ ಅವ್ರ ನಾಯಕತ್ವದಲ್ಲಿ ಮುಂದುವರಿತೀರೋ ಅಥವಾ ನೀವೇ ಸ್ವತಃ ನಾಯಕರಾಗಿ ಹೋರಾಟ ಮಾಡ್ತೀರೋ, ಇದು ಭಾಳ ಮಹತ್ವದ ನಾ ಪ್ರಶ್ನೆ ಕೇಳೋರಿ. ಯಾಕಂದ್ರೆ ಇನ್ನೊಬ್ಬ ಯಾವ ಬಂದವ ನಿಮ್ಮ ನೋವು ಗೊತ್ತಿಲ್ಲ, ನಿಮ್ಮ ಬದುಕು ಗೊತ್ತಿಲ್ಲ, ತಾವು ಲಾಭಕ್ಕಾಗಿ ಬಂದಿರ್ತಾನೆ. ಇಂಥ ಸಂದರ್ಭದಲ್ಲಿ ನೀವೆಲ್ಲ ರೈತರ ನಾಯಕರಲ್ಲಿ, ಮುಖ್ಯವಾಗಿ ರೈತರೆಲ್ಲ ಅದು ರೈತ ನಾಯಕರಲ್ಲಿ ಡಿಫ್ರೆನ್ಸ್ ಅದಾವೆ. ನಾನೇ ಹೆಚ್ಚು ನೀನೇ ಹೆಚ್ಚು ಅನ್ನುವಂಥವು. ಇದು ಬಿಟ್ಟು ನೀವು ಒಂದು ಪಕ್ಷದ ರೂಪದಲ್ಲಿ ಇದು ಹಿಂದೆ ಪ್ರಯತ್ನ ಮಾಡಿದ್ರು ಆಗಲಿಲ್ಲ. ಬಾಬಾ ಗೌಡ್ರಿಗೆ ನಮ್ಮ